ಬೆಳಗಾವಿಯ ಚಳಿಗಾಲದ ಅಧಿವೇಶನ ಪ್ರಾರಂಭವಾದ ಹಿನ್ನೆಲೆಯಲ್ಲಿ ವಿವಿಧ ಬೇಡಿಕೆಗಳನ್ನ ಈಡೇರಿಕೆಗೆ ಆಗ್ರಹಿಸಿ ರಾಜ್ಯ ಗ್ರಂಥ ಪಾಲಕರ ವತಿಯಿಂದ ಬೆಳಗಾವಿಯ ಸುವರ್ಣ ಗಾರ್ಡನ್ನಲ್ಲಿ ಇಂದು ಪ್ರತಿಭಟನೆ ನಡೆಸ್ತಾ ಇದೆ. ಈ ಒಂದು ವಿಷಯ ಕುರಿತು ಮಾತನಾಡಕ್ಕೆ ನಮ್ಮ ಜೊತೆ ಗ್ರಂಥ ಪಾಲಕರ ಅಧ್ಯಕ್ಷರಾದಂತಹ ಪಂಪನಗೌಡ ಪಾಟೀಲ್ ಅವರು ಇದ್ದಾರೆ. ಅವರನ್ನೇ ಮಾತಾಡ್ತಾ ಹೋಗ್ತೀನಿ. ಯಾವ್ಯಾವ ರೀತಿ ಬೇಡಿಕೆಗಳ ಸರ್, ಯಾವ್ಯಾವ ನಿಮ್ಮ ಬೇಡಿಕೆಗಳು ಪ್ರಮುಖವಾಗಿ ಅಂತ? ನಮಗೆ ಈಗ ನಮ್ಮದು ಪಂಚಾಯತಿಯಿಂದ ನೇರವಾಗಿ ನಮ್ಗೆ 19,201 ಸಿಬ್ಬಂದಿ ವೇತನಕ್ಕೆ ಬರಬೇಕು. ನಮ್ಮದು ಫಸ್ಟ್ ಪಾಯಿಂಟ್. ಎರಡನೇದು ನಮ್ಮದು ನಿಡುಗಂಟು ಅಂತ ನಿವೃತ್ತಿ ಹೊಂದಿದವರಿಗೂ ಮತ್ತು ಈಗ ಇದಾಗೋರಿಗೆ ಮರಣ ಹೊಂದಿದವರಿಗೂ ನಾವು 10 ಲಕ್ಷ ಇಡಗಂಟು ಕೊಡಬೇಕಂತ ನಮ್ಮ ಬೇಡಿಕೆ ಇಟ್ಟಿದ್ದೀವಿ. ಮತ್ತು ನಮಗೆ ಗ್ರಂಥಪಾಲಕರಿಗೆ ಸೇವಾ ಹಿರಿತನದ ಮೇಲೆ ಬಡ್ತಿ ಕೊಡಬೇಕಂತೇಳಿ ನಮ್ಮ ಬೇಡಿಕೆ ಇಟ್ಟಿದ್ದೀವಿ. ಸರ್, ಈಗ ನಿಮ್ಗೆ ಗ್ರಂಥ ಪಾಲಕರು ಏನಂತಂದ್ರೆ ಇಬ್ಬರು ಜನ ಪೇಮೆಂಟ್ ಆಗಲಿಕ್ಕೆ ಡೆತ್ ಆಗಿದ್ರು. ಸರ್ಕಾರ ಎಚ್ಚೆತ್ತುಕೊಳ್ತಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಸರ್ಕಾರ ಈಗ ಅವರು ಮರಣ ಹೊಂದಬೇಕಾದ್ರೆ ಆತ್ಮಹತ್ಯೆ ಮಾಡಿಕೊಳ್ಳಬೇಕಾದ್ರೆ ಅಲ್ಲಿಯ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ನಮ್ಗೆ ವೇತನ 6 ತಿಂಗಳದಿಂದ ವೇತನ ಕೊಡೋ ಕಾರಣ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು. ಯಾಕಂದ್ರೆ ಆತ್ಮಹತ್ಯೆ ಮಾಡ್ಕೋಬೇಕಂದ್ರೂ ಅವ್ರ ಮನೆಯಲ್ಲಿ ಭಾಳ ತೊಂದರೆ ಇದ್ದ ಕಾರಣ, ಅವ್ರ ಮಗಳಿಗೆ ಫೀಸ್ ಕಟ್ಟದ ಕಾರಣ ಅವರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನು ಭೇಟಿಯಾಗಿ ಅವರು ಆದರನು ಕೊಡಂಗಿಲ್ಲ ಅಂದಾಗ ಅವ್ರ ಯಜಮಾನರು ಸತ್ಯ ತಾಲೂಕು ಪಂಚಾಯತಿ ಇವಾಗನು ಕೈ ಬೇಡಿಕೊಂಡಾಗ ನನ್ನ ಮಗಳಿಗೆ ಫೀಸ್ ಕಟ್ಟಬೇಕು, ಇವತ್ತ ನಾನು ಹೊರಗೆ ಹಾಕ್ಯಾರ ಅಂತ ಕೇಳಿದಾಗ ಇಲ್ಲೆಲ್ಲ ಕೊಡೋದಾಗಲ್ಲ, ಏನು ಮಾಡ್ಕೆ ಅಂತೇಳಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಪಂಚಾಯತ್ ಅಭಿವೃದ್ಧಿಗಳು ನಮ್ಮ ಭಾಗ್ಯವತಿ ನಮ್ಮ ಸೋದರಿಗೆ ಹೇಳಿದಾಗ ಆಕೆ ಮನಸ್ಸು ನೊಂದು ಪಂಚಾಯತ್ ನಮ್ಮ ಗ್ರಂಥಾಲಯದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆತ್ಮಹತ್ಯೆ ಮಾಡಿಕೊಳ್ಳುವಾಗ ಅವರು 6,000 ಜನರಿಗೆ ಅವ್ರಿಗೆ ಒಳ್ಳೇದಾಗಲಿ, ನಾನು ಸತ್ರ ಪರವಿಲ್ಲ ಅಂತೇಳಿ ಅವರೊಂದು ನಮಗೆ ಬೇಡಿಕೆ ಇಟ್ಟು ಇದು ಮಾಡಿದ್ದಾರೆ. ಕೊನೆಯದಾಗಿ ರಾಜ್ಯ ಸರ್ಕಾರ ನಿಮ್ಮ ಮನವಿಗೆ ಸ್ಪಂದನೆ ಇದ್ರೆ ತಮ್ಮ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ಅಂತ? ಏನಿಲ್ಲ, ಈಗಂತೂ ನಾವು ಮುಷ್ಕರ ಮಾಡಿದ್ದೀವಿ. ಈ ಮುಷ್ಕರದಲ್ಲಿ ನಮ್ಮ ಬೇಡಿಕೆ ಈಡೇರಿದ್ದರೆ ಮುಂದಿನ ಬೆಂಗಳೂರಲ್ಲಿ ನಾವು ಮುಷ್ಕರ ಮಾಡ್ಬೇಕಂತೇಳಿ ನಿರ್ಧಾರ ಮಾಡಿದ್ದೀವಿ. ಅನಿರ್ದಿಷ್ಟ ಮುಷ್ಕರ ಮಾಡ್ಬೇಕಂತ ಮಾಡಿವಿ. ಆದಷ್ಟು ನಮ್ಮ ಬಗ್ಗೆ ಸಚಿವರ ಬಗ್ಗೆ ಕಾಳಜಿ ಇದೆ, ನಮಗೆ ಮಾಡ್ತಾರಂತ ಭರವಸೆ ಇದೆ ಅಂತ ನಾನು ತಿಳಿಸ್ತೇನೆ. ಇದಿಷ್ಟು ಏನಂತಂದ್ರೆ ಪಂಪನಗೌಡ ಪಾಟೀಲ್ ಅವರ ಮಾತಾಗಿತ್ತು. ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ನಮಗೆ ಬಾಕಿ ಇರುವಂತಹ ವೇತನವನ್ನು ಬಿಡುಗಡೆ ಮಾಡಬೇಕು, ಇಲ್ಲದಿದ್ದರೆ ನಾವು ಅನಿರ್ದಿಷ್ಟ ಅವಧಿ ಹೋರಾಟವನ್ನ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳಿ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಗಂಗಾಧರ್ ಜೊತೆ ಪ್ರಶಾಂತ್ ಸತ್ತಿ, ಅಶ್ವಯೋಗ ನ್ಯೂಸ್.